ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಏನು ಅಂತಂದರೆ ಮಾರ್ಚ್ ತಿಂಗಳು. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಆ್ಯಂಡ್ ಆಪ್ಷನ್ ನಂಬರ್ 2. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವುದು ನಿಮಗೆ ಏನೋ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ ನೋಡಿ, ಆ ಪೈಲನ ನೀವು ಚೂಸ್ ಮಾಡ್ಬೋದು. ಓಕೆ, ಓಕೆ. ಸೊ ನೀವು ನಿಮ್ಮ ಪೈಲನ್ನು ಚೂಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಬಿಕಾಸ್ ನೀವು ತುಂಬ ಜನ ನೋಡ್ತೀರಾ ವೀಡಿಯೋಸ್, ಲೈಕ್ ಮಾಡೋದಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ, ಒಂದು ಎನರ್ಜಿ ಎಕ್ಸ್ಚೇಂಜ್ ಆದಾಗ ಆಗುತ್ತೆ. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಾಮೆಂಟನ್ನು ನಾನು ರೀಡ್ ಮಾಡ್ತೀನಿ, ಹಾಗೆ ರಿಪ್ಲೈ ಕೂಡ ಮಾಡ್ತೀನಿ. ಸೊ ಎಸ್, ಆದಷ್ಟು ಲೈಕ್ ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಲೋ ಪೈಲ್ ನಂಬರ್ 1. ಸೊ ನೆಪ್ಚೂನ್ ಎನರ್ಜಿ ಇದೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ. ನನಗೆ ಇಲ್ಲಿ ಯಾವ ಎನರ್ಜಿ ಕಾಣ್ತಾ ಇದೆ ಅಂತಂದರೆ ಇಟ್ ಈಸ್ ಅ ಸರೆಂಡರ್ ಟೈಪ್ ಎನರ್ಜಿ. ಸರೆಂಡರ್ ಆಗುವಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ನೆಪ್ಚೂನ್ ಇದೆ. ನೆಪ್ಚೂನ್ ಏನಿದೆ ನೋಡಿ, ಇದು ಪೈಸಸ್ ಮೀನ ರಾಶಿನ ರೋಲ್ ಮಾಡುತ್ತೆ. ಓಕೆ, ಸೊ ಬಿಕಾಸ್ ಇಟ್ಸ್ ಅ illusion ಆ್ಯಂಡ್ ಡ್ರೀಮ್, ಫ್ಯಾಂಟಸಿ, ಸೊ ಆ ಥರ ಎನರ್ಜಿ ಇದೆ. ಬಟ್ ನನಗಿಲ್ಲಿ ನಾನಿನ್ನಿಲ್ಲಿ ನನ್ನ ಯಾವ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ ಅಂತಂದರೆ, ಮಾರ್ಚ್ ತಿಂಗಳಲ್ಲಿ ನೀವು ತುಂಬಾ ಡಿವೈನ್ಲಿ ತುಂಬಾ ಕನೆಕ್ಟ್ ಆಗ್ಬೋದು. ಓಕೆ, ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಇನ್ನಷ್ಟು ಪವರ್ಫುಲ್ ಆಗ್ಬೋದು, ಇನ್ನಷ್ಟು ಲೈಕ್ ಇಂಟ್ಯೂಷನ್ ಜೊತೆ ನೀವು ಹೆಚ್ಚು ಕನೆಕ್ಟ್ ಆಗ್ಬೋದು ಮಾರ್ಚ್ ತಿಂಗಳಲ್ಲಿ. ಆ್ಯಂಡ್ ಸೈಕಿಕ್ ಸೆನ್ಸಿಟಿವಿಟಿ ಕೂಡ ಆಗಬಹುದು ನಿಮಗೆ, ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ನಾನು ಹೇಳಬೇಕು ಅಂತಂದರೆ, ನೀವು ಡಿವೈನ್ಲಿ ತುಂಬಾ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ಡಿವೈನ್ಲಿ ನೀವು ನಿಮ್ಮನ್ನು ಗೈಡ್ ಕೂಡ ಮಾಡ್ತಾರೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಮಾರ್ಚ್ ತಿಂಗಳು ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿವಿಟಿ, ಲೈಕ್ ಮ್ಯೂಸಿಕ್, ಆರ್ಟ್, ಎನಿ ಕೈಂಡ್ ಆಫ್ ಅಂಥ ಎನರ್ಜಿನ ಇಲ್ಲಿ ಹೆಚ್ಚು ನಾನು ನೋಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ನಾನು ಅಡ್ಜಸ್ಟ್ ಮಾಡಿದೆ, ಐಮ್ ಸಾರಿ. ಓಕೆ, ಸೊ ಎಸ್, ಮೋರ್ ಓವರ್ ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗ್ತೀರಾ, ಡಿವೈನ್ಲಿ ತುಂಬ ಕನೆಕ್ಟ್ ಆಗ್ತೀರಾ ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ, ಪೈಲ್ ನಂಬರ್ 1. ಸೊ ಇನ್ನೊಂದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಲೈಕ್ ಫಾಲ್ಸ್ ಹೋಪನ್ನು ಇಟ್ಕೊಳ್ಬೇಡಿ. ಇನ್ನೊಂದು ಏನು ಅಂತಂದರೆ, ಲೈಕ್ ಸ್ಪೆಷಲಿ ಲವ್ ರಿಲೇಟೆಡ್ ತಕ್ಷಣ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ತಾರಾ, ಅಲ್ಲ ಲೈಕ್ ಏನಾದರೂ ಹೋಪ್ ಕೊಡ್ತಾರೆ ಅಂತಂದರೆ ತಕ್ಷಣ ಅದನ್ನು ನಂಬೋದಕ್ಕೆ ಹೋಗಬೇಡಿ. ಆ್ಯಂಡ್ ಡೋಂಟ್ ಇಗ್ನೋರ್ ರೆಡ್ ಫ್ಲ್ಯಾಗ್ಸನ್ನು ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ ಮಾರ್ಚ್ ತಿಂಗಳಲ್ಲಿ. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಟ್ಯಾರೋ ಏನು ಹೇಳುತ್ತೆ ನೋಡೋಣ ಮಾರ್ಚ್ ತಿಂಗಳ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ ನಂಬರ್ 1, ಕ್ಲೋಸ್ ಯುವರ್ ಐಸ್, ಡೀಪ್ ಇನ್ಹೇಲ್ ಮಾಡಿ, ಹೋಲ್ಡ್ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ, ಆದಷ್ಟು ಮೈಂಡನ್ನು ರಿಲ್ಯಾಕ್ಸ್ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. Pile number 1. Thank you. Pile number 1. Nine of Cups. Wow, beautiful. ಮಾರ್ಚ್ ತಿಂಗಳಲ್ಲಿ ಪೈಲ್ ನಂಬರ್ 1, ಇದು ಎಮೋಷ್ನಲಿ ನೀವು ತುಂಬಾ ಸ್ಯಾಟಿಸ್ಫೈಡ್ ಅಂತ ಫೀಲ್ ಮಾಡ್ಕೊಳ್ತೀರಾ. ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಸಿಚುವೇಶನ್ ರಿಲೇಟೆಡ್ ಇರ್ಬೋದು. ಸೊ ನಿಮಗೆ ಒಂದು ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗುತ್ತೆ ನಿಮಗೆ ಮಾರ್ಚ್ ತಿಂಗಳಲ್ಲಿ. ಬಟ್ ಅದೇ ನಾನು ಹೇಳಿದೆ, ಕೆಲವೊಂದು ಗೈಡೆನ್ಸ್ನ ಫಾಲೋ ಮಾಡೋದಕ್ಕೆ ನಿಮಗೆ ಹೇಳಿದೆ, ಅದನ್ನು ಫಾಲೋ ಮಾಡಿ. ಓಕೆ, ಆ್ಯಂಡ್ ಇನ್ನೊಂದು ನಿಮಗೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾರ್ಚ್ ತಿಂಗಳು ಇಟ್ಸ್ ಆಲ್ ಅಬೌಟ್ ಏನು ಅಂತಂದರೆ, ಲೈಕ್
ಇನ್ನಷ್ಟು ನಿಮ್ಮನ್ನು ನೀವು ಇನ್ನಷ್ಟು ಏನು ಹೇಳ್ತಾರೆ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಏನೋ ಮಂತ್ ಆಗಿರುತ್ತೆ. ಓಕೆ, ಸೊ ಯು ಹ್ಯಾವ್ ಟು ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಬೇಕಾಗತ್ತೆ ನೀವು. ಓಕೆ, ವಿಶ್ವಾಸನ ಇಟ್ಕೊಂಡಿರಿ ಒಂದು. ಇನ್ನೊಂದು ಏನು ಅಂತಂದರೆ ಇಟ್ಸ್ ಆಲ್ ಅಬೌಟ್ ನಿಮ್ಮಲ್ಲಿ ಏನಿದೆ ನೋಡಿ, ಅದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿ ಆ್ಯಂಡ್ ಅದಕ್ಕೆ ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್. ನಿಮ್ಮಲ್ಲಿ ಏನಿದೆ ನೋಡಿ ಆದಷ್ಟು ಗ್ರೇಟ್ಫುಲ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಲುಕ್ ಎಟ್ ದ ಇಲ್ಲಿ ನೀವು ನೋಡಿದರೆ ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ. ಅಂತಂದರೆ ಏನು ಅಂತಂದರೆ ನಿಮ್ಮಲ್ಲಿ ಆಲ್ರೆಡಿ ವಿಷಯಗಳಿದೆ, ಸಿಚುವೇಶನ್ಸ್ ಇರಬಹುದು, ವಸ್ತುಗಳಿರ್ಬೋದು, ವಾಟ್ ಎವರ್ ದ ಥಿಂಗ್ ಈಸ್. ಬಟ್ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಗ್ರೇಟ್ಫುಲ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, 1 ಸೆಕೆಂಡ್. ಮಾರ್ಚ್ ತಿಂಗಳಲ್ಲಿ ನಿಮ್ಮ ವಿಶ್ ಏನಿದೆ ನೋಡಿ, ಒಂದು ವಿಶ್ ಫುಲ್ಫಿಲ್ ಆಗ್ಬೋದು. ನಿಮ್ಮಲ್ಲಿ ತುಂಬ ಹಲವಾರು ವಿಶಸ್ ಇರಬಹುದು, ಬಟ್ ಅದರಲ್ಲಿ ಒಂದು ವಿಶ್ ಏನಿದೆ ನೋಡಿ ಫುಲ್ಫಿಲ್ ಆಗ್ಬೋದು ಮಾರ್ಚ್ ತಿಂಗಳಲ್ಲಿ. ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಲವ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಓಕೆ, ಎಸ್, 6 ಆಫ್ ಸೋರ್ಡ್ಸ್. ಮಾರ್ಚ್ ತಿಂಗಳಲ್ಲಿ ಏನು ಅಂತಂದರೆ ಯಾವುದೇ ನೀವು ಕೆಲಸ ಮಾಡ್ತೀರಾ ನೋಡಿ, ಯಾವುದೋ ಕೆಲಸಕ್ಕೆ ನೀವು ಕೈ ಹಾಕ್ತೀರಾ ನೋಡಿ, ಆದಷ್ಟು ಕಾಮ್ ಸ್ಟೇಟಿಂದ ನೀವು ಮಾಡಬೇಕಾಗತ್ತೆ, ಶಾಂತವಾಗಿಟ್ಟು, ಲೈಕ್ ಮೆಂಟಲಿ. ಓಕೆ, ಹಾಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ರೈಟ್ ನಾವು ನಿಮ್ಮ ಸಿಚುವೇಶನ್ ಲೈಕ್ ಸರಿ ಇಲ್ಲದೆ ಇರಬಹುದು. ಅಂತಂದರೆ ಸಿಚುವೇಶನ್ ಹದಗೆಟ್ಟಿದೆ ಅಂತ ಅನಿಸಿದರೆ, ಲೈಕ್ ನಾನು ಎಕ್ಸ್ಪೆಕ್ಟ್ ಏನು ಮಾಡ್ತೀನಿ ಆ ಥರ ಆಗ್ತಾ ಇಲ್ಲ, ಆ್ಯಂಡ್ ಕೆಲವೊಂದು ಆ ಥರ ಸಮಸ್ಯೆಗಳು ಇರಬಹುದು ರೈಟ್ ನಾವು ನಿಮ್ಮ ಲೈಫಲ್ಲಿ. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ ಒಂದು ಪರಿಸ್ಥಿತಿಯಲ್ಲಿ ಸಮಾಧಾನ ಬರುತ್ತೆ, ಬಟ್ ಯು ಹ್ಯಾವ್ ಟು ವೆಯ್ಟ್. ಆ್ಯಂಡ್ ನೀವು ಮೆಂಟಲಿ ಕೂಡ ಅದಕ್ಕೆ ಪ್ರಿಪೇರ್ ಆಗಿರಬೇಕು, ಮೆಂಟಲಿ ಕೂಡ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಓಕೆ, ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಕೂಡ ಸಿಗಬಹುದು. ಒಂದು ವೇಳೆ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದರೆ ಟ್ರಾವೆಲ್ ಮಾಡಿ, ಬಿಕಾಸ್ ಇದು ನಿಮ್ಮ ಮೈಂಡನ್ನು ರಿಫ್ರೆಶ್ ಮಾಡುತ್ತೆ. ಓಕೆ, ಆ್ಯಂಡ್ ಸೆಲ್ಫ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಟ್ರಾವೆಲ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೆ. ಮೇ ಬಿ ಇದು ಬೀಚ್ ಸೈಡ್ ಇರಬಹುದು, ಇಲ್ಲ ಅಂದರೆ ನಿಮಗೇನೋ ಅಫ್ಕೋರ್ಸ್ ಬೋಟ್ ಮೇಲೆ ಹೋಗುವಂತಹ ಒಂದು ಚಾನ್ಸ್ ಸಿಗಬಹುದು. ಆ್ಯಂಡ್ ಇಲ್ಲಾಂದರೆ ಲೈಕ್ ಸಮುದ್ರದ ಹತ್ತಿರನೋ ಇಲ್ಲ ನದಿ ಹತ್ತಿರನೋ, ಹಾಗಂತ ಹೇಳಿಬಿಟ್ಟು ಸಮುದ್ರಕ್ಕೆ ಇಳಿಯೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಪ್ರೊಟೆಕ್ಷನ್ ಏನಿದೆ ನೋಡಿ ಅದನ್ನ ನೀವು ಮಾಡಬೇಕಾಗುತ್ತೆ. ನಿಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನೋಡಿ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ ಮೇಡಮ್ ಹೇಳಿದ್ದಾರೆ ನದಿ ಹತ್ತಿರ ಕೂತ್ಕೊಳ್ಬೇಕು ಅಂತಂದರೆ ಹೋಗ್ಬಿಟ್ಟು ನದಿ ಒಳಗಡೆ ಹಾರಬೇಡಿ. ಓಕೆ, ಆ್ಯಂಡ್ ಎಸ್, ಬೋಟಲ್ಲಿ ಹೋಗ್ತೀರಾ ಅಂತಂದರೂ ಕೂಡ ನಿಮ್ಮ ಸೇಫ್ಟಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಸ್, ಲೈಕ್ ಮೆಂಟಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಯು ಕ್ಯಾನ್ ಮಾರ್ಚ್ ತಿಂಗಳಲ್ಲಿ ಪೀಸ್ ಬರುತ್ತೆ ಲೈಕ್ ಮೆಂಟಲಿ. ರೈಟ್ ನಾವು ನೀವೇನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ರೈಟ್ ನಾವು ಏನು ಸಿಚುವೇಶನ್ಸ್ ಇದೆ ನೋಡಿ ಅದರಲ್ಲಿ. ಓಕೆ, ಯಾ, ಕ್ವೀನ್ ಆಫ್ ವಾಂಡ್ಸ್. ಲೈಕ್ ಎಸ್, ಮಾರ್ಚ್ ತಿಂಗಳು ಇಟ್ಸ್ ಆಲ್ ಅಬೌಟ್ ಯು. ನೀವು ನಿಮ್ಮ ಬಗ್ಗೆ ಲೈಕ್ ನಿಮ್ಮ ಸೆಲ್ಫ್ ಗ್ರೋತ್, ಸೆಲ್ಫ್ ಲವ್. ಮಾರ್ಚ್ ತಿಂಗಳು ಏನನ್ನು ನಿಮ್ಗೆ ಇಲ್ಲಿ ಹೇಳ್ತಾ ಇದೆ ಅಂತಂದರೆ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಯಾವುದು ನಿಮಗೆ ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡಿ. ಮೇ ಬಿ ನಾನಿವಾಗ ಹೇಳ್ಬೋದು ಮೆಡಿಟೇಷನ್ ಮಾಡಿ ಅನ್ನೋದು, ಧ್ಯಾನ ಮಾಡಿ, ನಿಮಗದು ಇಷ್ಟ ಇಲ್ಲದೇ ಇರ್ಬೋದು. ಬಟ್ ಆ ಪ್ರೆಸೆಂಟ್ ಸ್ಟೇಟಲ್ಲಿ ಬರೋದಕ್ಕೆ ಅಂತಂದರೆ ಪ್ರೆಸೆಂಟ್ಲಿ ನೀವು ಫೋಕಸ್ಡ್ ಆಗೋದಕ್ಕೆ, ಯಾವ ಕೆಲಸ ಮಾಡಿದರೆ ನೀವು ಫೋಕಸ್ಡ್ ಆಗ್ತೀರಾ, ಯಾವ ಕೆಲಸ ಮಾಡಿದರೆ ನೀವು ಖುಷಿಯಾಗಿರ್ತೀರಾ ಅನ್ನೋದು, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ ಲೈಕ್ ನೀವು ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಅನ್ನೋದು. ಓಕೆ, ಅಂತಂದರೆ ನೀವು ಯಾರು ಅನ್ನೋದು ನಿಮಗೆ ಮೂರನೇ ಅವರಿಂದ ಗೊತ್ತಾಗೋ ಬದಲು ನೀವು ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಡಿಸೈರ್ಸ್ ಬೇಕು, ಬೇಡ ಅಂತ ಹೇಳಿ ಅಲ್ಲ. ಓಕೆ, ನಮ್ಮ ಜೀವನದಲ್ಲಿ ಡಿಸೈರ್ಸ್, ಮನುಷ್ಯ ಅಂದಮೇಲೆ ಅವನಿಗೆ ಡಿಸೈರ್ಸ್, ಇಚ್ಛೆಗಳು ಇದ್ದೇ ಇರುತ್ತೆ. ಬಟ್ ಆ ಇಚ್ಛೆಗಳು ನಿಜವಾಗ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಾ ಇಲ್ವಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಎಸ್ ಜಸ್ಟಿಸ್. ಈ ಮಾರ್ಚ್ ತಿಂಗಳು ತುಂಬ ನಿಮಗೆ ಲಾಭದಾಯಕ ಅಂತಲೇ ನಾನು ಹೇಳ್ಬೋದು. ಆ್ಯಂಡ್
ಮಾರ್ಚ್ ತಿಂಗಳು ತುಂಬ ಬ್ಯಾಲೆನ್ಸ್ ವೇಯಲ್ಲಿ ಹೋಗುತ್ತೆ. ಬ್ಯಾಲೆನ್ಸ್ ಇನ್ ದ ಸೆನ್ಸ್, ನೀವು ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಈಗ ವೆಯ್ಟ್ ಗೇನ್ ಮಾಡಿದ್ದೀರಾ, ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು, ನೀವು ಲೈಕ್ ಜಿಮ್ಮಿಗೋ ಎಕ್ಸಸೈಸೋ ಏನಾದರೂ ಮಾಡಬೇಕಾಗತ್ತೆ. ಸೊ ನೀವು ನಿಮ್ಮ ವೆಯ್ಟನ್ನು ಕರಗಿಸಿಕೊಳ್ಳೋದಕ್ಕೆ ನೀವು ಏನೆಲ್ಲ ಮಾಡ್ತೀರಿ ನೋಡಿ, ಎಕ್ಸಸೈಸ್ ಏನೆಲ್ಲ ಮಾಡ್ತೀರಿ ನೋಡಿ, ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತೀರಾ ನೋಡಿ, ಅಷ್ಟೇ ನಿಮಗೆ ಅದರ ಲೈಕ್ ಲಾಭ ಸಿಗುತ್ತೆ, ಅಂತಂದರೆ ಅಷ್ಟೇ ಫಲ ನಿಮಗೆ ಸಿಗುತ್ತೆ. ನೀವು ಎಫರ್ಟೇ ಹಾಕಿಲ್ಲ ಅಂತಂದರೆ ನಿಮಗೆ ಯಾವುದೇ ಥರ ಕೂಡ ಫಲ ಸಿಗೋದಿಲ್ಲ. ಬಟ್ ಹಾಂ, ಇಲ್ಲಿ ಕರ್ಮ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಲೈಕ್ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕರ್ಮ ಕೂಡ ರಿಲೀಸ್ ಆಗುವಂತಹ ಲಕ್ಷಣಗಳನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಬಟ್ ಒಳ್ಳೆ ಕರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಜಸ್ಟಿಸ್ ಸಿಗುತ್ತೆ ನಿಮಗೆ ಈ ಫೈವ್ ಆಫ್ ಸೋರ್ಸ್. ಓಕೆ, ಸೊ ಎಸ್, ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾರ್ಚ್ ತಿಂಗಳಲ್ಲಿ ಆದಷ್ಟು, ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ, ಎಮೋಷನ್ಸ್, ಇಲ್ಲಿ ನಾನು ಮೊದಲೇ ಹೇಳಿದೆ ಪೀಸ್. ನೀವು ಯಾವುದೇ ಕೆಲಸನ ತುಂಬ ಪೀಸ್ಫುಲಿ ಮಾಡ್ತೀರಾ ಅಂತಂದರೆ ಯು ವಿಲ್ ಸ್ಟ್ಯಾಂಡ್ ಸ್ಟ್ರಾಂಗ್. ನೀವು ತುಂಬಾ ಸ್ಟ್ರಾಂಗ್, ಬಲಶಾಲಿಯಾಗಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀವು ಎದುರಿಸಬಹುದು. ಓಕೆ, ಬಿಕಾಸ್ ನಮ್ಮ ಮೈಂಡ್ ಏನಿದೆ ನೋಡಿ, ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಕೂಡ 4 ಆಫ್ ಸೋರ್ಸ್, ಅದೇ ನಾನು ಹೇಳಿದೆ ಶಾಂತ. ನೋಡಿ ಕಾರ್ಡ್ ಯಾವ ಥರ ಮಾತಾಡುತ್ತೆ ಅನ್ನೋದು. ಓಕೆ, ಅಂತಂದರೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಆದರೂ ಕೂಡ ನೀವು ಡಿಸ್ಟರ್ಬ್ ಆಗೋದಿಲ್ಲ ಮೆಂಟಲಿ. ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ, ತುಂಬಾ ಬಲಶಾಲಿ ಆಗ್ತೀರಾ. ಓಕೆ, ಸೊ ನಿಮಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ಔಟರ್ನಲ್ಲಿ ಏನಿದೆ ನೋಡಿ, ಅದು ನಿಮಗೆ ಎಫೆಕ್ಟ್ ಮಾಡಬಹುದು ಮಾರ್ಚ್ ತಿಂಗಳಲ್ಲಿ, ಇಲ್ಲ ಅಂತ ಹೇಳಿಯಲ್ಲ. ಬಟ್ ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಓಕೆ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಯು ಹ್ಯಾವ್ ಟು ಕೀಪ್ ಮುಂದೆ ಹೋಗ್ತಾ ಇರಬೇಕಾಗತ್ತೆ. ನೀವು ಕೀಪ್ ಗೋಯಿಂಗ್, ಒಳ್ಳೆ ಕರ್ಮ ಮಾಡಿ ಆ್ಯಂಡ್ ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಲೆಟ್ಸ್ ಸಿ ಬೇರೇನು ಕಾರ್ಡ್ಸ್ ಏನು ಇರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ದೇರ್ ಈಸ್ ಅ ಡಿವೈನ್ ಟೈಮ್ ಟು ಹ್ಯಾಪನ್, ವೇಟ್. ಸೊ ಅದೇ ನಾನು ಹೇಳಿದೆ ಅಲ್ವಾ. ಸೊ ನಿಮ್ಮ ನಿಮಗೆ ತುಂಬಾ ಏನು ಹೇಳ್ತಾರೆ, ಇಚ್ಛೆಗಳು ತುಂಬ ಇದೆ. ಅದಕ್ಕೆ ನಾನು ದೇರ್ ಈಸ್ ಅ ಡಿವೈನ್ ಟೈಮ್ ಟು ಹ್ಯಾಪನ್, ವೇಟ್. ಸೊ ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಬಿಕಾಸ್ ಅದೇ ನಾನು ಹೇಳಿದೆ, ನಿಮ್ಮ ಒಂದು ಇಚ್ಛೆ ಫುಲ್ಫಿಲ್ ಆಗ್ಬೋದು, ಬಟ್ ದೇರ್ ಈಸ್ ಅ ಡಿವೈನ್ ಟೈಮ್ ಟು ಹ್ಯಾಪನ್, ವೆಯ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಏಂಜಲ್ ನಂಬರ್, ಸಿಂಬಲ್, ಸೈನ್ಸ್, ಡ್ರೀಮ್ಸ್, ವರ್ಡ್ಸ್ ಆರ್ ಟ್ರೈಯಿಂಗ್ ಟು ಟೆಲ್ ಯು ಸಮಥಿಂಗ್. ಸೊ ನೋಡಿ, ಡ್ರೀಮ್ಸ್ ಬಗ್ಗೆ ಸಿಂಬಲ್ ಸೈನ್ ಆ್ಯಂಡ್ ಇದು ನೆಪ್ಚೂನ್ ದಲ್ಲೂ ಕೂಡ ಬರುತ್ತೆ ಎನರ್ಜಿ. ಸೊ ಟ್ರೈಯಿಂಗ್ ಟು ಟೆಲ್ ಯು ಸಮಥಿಂಗ್. ಏಂಜಲ್ಸ್ ನಂಬರ್, ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗ್ತಾ ಬರಬೇಕಾದ್ರೆ ನಿಮಗೆ ಪದೇ ಪದೇ ಒಂದೇ ಥರದ ಸಿಂಬಲ್ಸ್ಗಳು ನೋಡೋದಕ್ಕೆ ಸಿಗ್ಬೋದು. ಸೈನ್ ಇರ್ಬೋದು, ಡ್ರೀಮ್ ಇರ್ಬೋದು, ವರ್ಡ್ಸ್ ಆರ್ ಟ್ರೈಯಿಂಗ್ ಟು ಟೆಲ್ ಯು ಸಮಥಿಂಗ್. ಪದೇ ಪದೇ ಒಂದೇ ಥರದ ವರ್ಡ್ಗಳು ನಿಮಗೆ ಕೇಳೋದಕ್ಕೆ ಸಿಗ್ತಾ ಇದೆ, ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ ಅದು ನಿಮಗೆ ಏನೋ ಮೆಸೇಜನ್ನು ಡೆಲಿವರಿ ಮಾಡೋದಿದೆ. ಓಕೆ, ಚೇಂಜ್ ಈಸ್ ಮಸ್ಟ್ ಇನ್ ಯುವರ್ ಲೈಫ್, ಟ್ರಸ್ಟ್ ದ ಪ್ರೋಸೆಸ್ ಆ್ಯಂಡ್ ಹ್ಯಾವ್ ಅ ಫೇತ್. ಚೇಂಜ್ ಈಸ್ ಮಸ್ಟ್, ಬದಲಾವಣೆ ಆಗಲೇಬೇಕಾಗತ್ತೆ ಆ್ಯಂಡ್ ಮಸ್ಟ್ ಕೂಡ ಇದು, ರೈಟ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ವಿಶ್ವಾಸ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಟ್ರಸ್ಟ್ ದ ಪ್ರೋಸೆಸ್ ಆ್ಯಂಡ್ ಹ್ಯಾವ್ ಅ ಫೇತ್. ವಿಶ್ವಾಸನ ಇಟ್ಕೊಳ್ಳಿ. ರೈಟ್ ನಾವು ಏನು ಆಗ್ತಾ ಇದೆ ನೋಡಿ, ಸುಮ್ಮನೆ ಆಗ್ತಾ ಇಲ್ಲ, ದೆರ್ ಈಸ್ ಅ ಸಮ್ ರೀಸನ್. ಓಕೆ, ಸೊ ಲೆಟ್ಸ್ ಸಿ. ಪರ್ಸ್ನಾಲಿಟಿ ಚೇಂಜ್, ಯುವರ್ ಟ್ರೂ ನೇಚರ್ ಈಸ್ ಕಮಿಂಗ್ ಫಾರ್ವರ್ಡ್. ಎಸ್, ಹೂ ಯು ಆರ್ ಟ್ರೋಲಿ, ಅದೇ ನಾನು ಹೇಳಿದೆ ಅಲ್ವಾ, ಹೂ ಯು, ನಾನು ಮೊದಲೇ ಹೇಳಿದೆ ನಿಮ್ಮಲ್ಲಿ ನೀವು ಯಾರು ಅನ್ನೋದು. ಓಕೆ, ಸೊ ಇಲ್ಲಿ ನಾನು ಹೇಳಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ, ಮೇ ಬಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಎಸ್, ಕ್ವೀನ್ ಆಫ್ ವಾನ್ಸ್, ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಇರ್ಬೋದು, ನಮ್ಮನ್ನು ನಾವು ಮಾಡುವಂಥದ್ದು. ಸೊ ಇನ್ನೊಬ್ಬರಿಂದ ನಾವು ಯಾರು ಅಂತ ತಿಳ್ಕೊಳ್ಳೋದಲ್ಲ, ನಾವು ಯಾರು ಅನ್ನೋದು. ಪರ್ಸ್ನಾಲಿಟಿಯಲ್ಲಿ ಚೇಂಜ್ ಬರುತ್ತೆ, ಪೈಲ್ ನಂಬರ್ 1. ಓಕೆ, ನಿಮ್ಮ ಟ್ರೂ ನೇಚರ್ ಏನಿದೆ ನೋಡಿ, ಅದು ಹೊರಗೆ ಬರುತ್ತೆ. ಕಾಮ್ ವಾಟರ್, ನಥಿಂಗ್ ಈಸ್ ರಾಂಗ್, ಯು ಆರ್ ಸೇಫ್ ಟು ರಿಲ್ಯಾಕ್ಸ್.
ಲುಕ್, ಕಾಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸೊ ಮಾರ್ಚ್ ತಿಂಗಳಲ್ಲಿ ಪಾಲ್ ನಂಬರ್ 1, ಯು ಹ್ಯಾವ್ ಟು ಬಿ ಕಾಮ್. ಆದಷ್ಟು ಕಾಮ್ ಆದಷ್ಟು ಕಂಪ್ಯಾಷನೇಟ್ ಆಗಿರಬೇಕಾಗುತ್ತೆ. ನಾಟ್ ಓನ್ಲಿ ಬೇರೆಯವ್ರ ಜೊತೆ, ನಿಮ್ಮ ಜೊತೆ ಕೂಡ ನೀವು. ನಥಿಂಗ್ ಈಸ್ ವರಿ, ಯು ಆರ್ ಸೇಫ್ ಟು ರಿಲ್ಯಾಕ್ಸ್. ಆದಷ್ಟು ರಿಲ್ಯಾಕ್ಸ್ ಆಗಿರಿ. ಓಕೆ, ಕಲೆಕ್ಟಿಂಗ್ ರಿವಾರ್ಡ್, ಯು ಆರ್ ರಿಸೀವಿಂಗ್ ವಾಟ್ ಯು ವರ್ಕ್ಡ್ ಫಾರ್. ಅದೇ ನಾನು ಹೇಳಿದೆ ಅಲ್ವಾ, ನೀವು ಇಲ್ಲಿ ತನಕ ಯಾವುದಕ್ಕೆ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಿ ನೋಡಿ, ಅದರ ಫಲ ನಿಮಗೆ ಸಿಗುತ್ತೆ. ಓಕೆ, ಸೊ ಯು ಆರ್ ರಿಸೀವಿಂಗ್ ವಾಟ್ ಯು ವರ್ಕ್ಡ್ ಫಾರ್. ಥ್ಯಾಂಕ್ ಯು ಸೋ ಮಚ್. ಎಸ್, 8 of Cups. 8 of Cups ಈಸ್ ಆಲ್ ಅಬೌಟ್ ಓವರ್ ಆಲ್ ಟೋಟಲ್ ಆಗಿ ನಾನು ಹೇಳಬೇಕು ಅಂತಂದರೆ, ಲೈಕ್ ಇಟ್ಸ್ ಆಲ್ ಅಬೌಟ್ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕೆಲವೊಂದು ಬಿಹೇವಿಯರ್ ಗೊತ್ತಾಗ್ಬೋದು, ಕೆಲವೊಂದು ಜನರ ಕ್ಯಾರೆಕ್ಟರ್ ಗೊತ್ತಾಗ್ಬೋದು. ಅಂತಂದರೆ ನಾಟಕ ಮಾಡ್ತಾರೆ ಅಲ್ವಾ ಕೆಲವೊಂದು ಜನರು. ಸೊ ಅವರ ನಾಟಕಗಳು ನಿಮ್ಮ ಕಣ್ಣ ಮುಂದೆ ಬರುತ್ತೆ, ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅನ್ನೋದು. ಓಕೆ, ಆ್ಯಂಡ್ ನೀವು ಇದರಿಂದ ಮುಂದೆ ಹೋಗ್ತೀರಾ ಲೈಕ್ ಇದರಿಂದ ಮುಂದೆ ಹೋಗ್ತೀರಾ ನೀವು. ಅಗೇನ್ 4 of Swords. ಸೊ ನಿಮಗೆ ಯಾವುದೇ ಥರದ ಮೆಂಟಲ್ ಕಾನ್ಫ್ಲಿಕ್ಟ್ ಏನಿದೆ ನೋಡಿ, ಅದು ಬಾದರ್ ಮಾಡಲ್ಲ, ತೊಂದರೆ ಕೊಡೋದಿಲ್ಲ. ಬಿಕಾಸ್ ನೀವು ಎಮೋಷ್ನಲಿ ಮುಂದೆ ಹೋಗ್ತೀರಾ ಅಂತಂದರೆ ಅಫ್ಕೋರ್ಸ್ ನೀವು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ತೀರಾ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2. ಸೊ ಯಾರು ಕೈರಾನ್ ಚೂಸ್ ಮಾಡಿದ್ದೀರಾ? ಸೊ ಮಾರ್ಚ್ ತಿಂಗಳು ಹೇಗೆ ಅಂತಂದರೆ ಹೀಲ್ ಆ್ಯಂಡ್ ಆ್ಯಕ್ಟ್. ಓಕೆ, ಸೊ ಈ ಮಾರ್ಚ್ ತಿಂಗಳು ನಿಮಗೆ ನಿಮ್ಮ ಹಳೆ ಗಾಯಗಳೇನಿದೆ ನೋಡಿ, ಅದು ಸರ್ಫೇಸ್ ಲೆವೆಲಲ್ಲಿ ಬರ್ಬೋದು. ಅಂತಂದರೆ ಸರ್ಫೇಸಿಂಗ್, ನೀವು ಅದನ್ನ ಫೇಸ್ ಮಾಡ್ಬೋದು. ಹಳೆ ಗಾಯಗಳು, ಹಿಂದೆ ಇವರು ಹೀಗೆ ಮಾಡಿದ್ರು ಹಾಗೆ ಮಾಡಿದಿರೋದು. ಸೊ ಅಂತಹ ಎಲ್ಲ ಗಾಯಗಳೇನಿದೆ ನೋಡಿ, ಅದು ಸರ್ಫೇಸ್ ಲೆವೆಲಿಗೆ ಬರುತ್ತೆ. ಆ್ಯಂಡ್ ಹಾಗಂತ ಹೇಳಿಬಿಟ್ಟು ಈ ಒಂದು ತಿಂಗಳು ನಿಮಗೆ ತುಂಬಾ ಲೈಕ್ ಒಳ್ಳೇದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಯಾಕೆ ಬರುತ್ತೆ ಅಂತಂದರೆ, ನೀವು ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ. ಓಕೆ, ಎಮೋಷ್ನಲಿ ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ. ಆ್ಯಂಡ್ ಈ ತಿಂಗಳು ಏನಿದೆ ನೋಡಿ, ಲೈಕ್ ಹೀಲ್ ಆಗೋದಕ್ಕೆ. ಸೊ ನಿಮ್ಮಲ್ಲಿರುವಂತಹ ಹೀಲಿಂಗ್ ಪವರನ್ನು ನೋಡೋದಕ್ಕೆ ಅಂತಂದರೆ ನಿಮಗೆ ತೋರಿಸುತ್ತೆ ಅದು. ನಿಮ್ಮ ಲೈಕ್ ಹೀಲಿಂಗ್ ಪವರ್, ನಿಮ್ಮಲ್ಲಿ ಎಷ್ಟೊಂದು ಪವರ್ ಇದೆ ಅನ್ನೋದು. ಓಕೆ, ಆ್ಯಂಡ್ ಎಮೋಷ್ನಲಿ ಟ್ರಿಗರ್ ಕೂಡ ಆಗ್ತೀರಾ ಇಲ್ಲಿ ನೀವು. ಇದು ಪೈಲ್ ನಂಬರ್ 1 ಕೂಡ ಇತ್ತು ಇದೇ ಎನರ್ಜಿ. ಬಟ್ ಕಲೆಕ್ಟಿವ್ಲಿ ಸೊ ಮಾರ್ಚ್ ತಿಂಗಳಲ್ಲಿ ಎಸ್, ಲೈಕ್ ಕೆಲವೊಂದು ಟ್ರಿಗರ್ ಆಗ್ಬೋದು ನಿಮಗೆ ಎಮೋಷ್ನಲ್ ಟ್ರಿಗರ್ ಏನಕ್ಕಾಗುತ್ತೆ ಅಂತಂದರೆ, ಪ್ಯಾಟರ್ನ್ ಏನಿದೆ ನೋಡಿ, ಲೈಕ್ ಕೆಲವೊಂದು ಟಾಕ್ಸಿಕ್ ಪ್ಯಾಟರ್ನ್ ಇರಬಹುದು, ಅದನ್ನು ನೀವು ಬ್ರೇಕ್ ಮಾಡ್ತೀರಾ ಮಾರ್ಚ್ ತಿಂಗಳಲ್ಲಿ. ಸೊ ಅದಕ್ಕೋಸ್ಕರ ಅದು ನಿಮ್ಮನ್ನು ಇನ್ನಷ್ಟು ಟ್ರಿಗರ್ ಮಾಡ್ಬೋದು. ಟಾಕ್ಸಿಕ್ ಪ್ಯಾಟರ್ನ್ನ ನೀವು ಬ್ರೇಕ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಸೆಲ್ಫ್ ರಿಯಲೈಸೇಷನ್ ಇದೆ. ಓಕೆ, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ತೀರಾ ಮಾರ್ಚ್ ತಿಂಗಳು. ತುಂಬಾ ಫ್ಯಾಂಟಸಿ ಮಂತ್ ಅಂತ ನಾನು ಹೇಳೋದಿಲ್ಲ. ಇಟ್ಸ್ ಆಲ್ ಅಬೌಟ್ ನೀವು. ಓಕೆ, ಆ್ಯಂಡ್ ಎಸ್, ಇಲ್ಲಿ ತುಂಬಾ ಸೆಲ್ಫ್ ರಿಯಲೈಸೇಷನ್ಸ್ ಇದೆ. ಸ್ಪಿರಿಚುವಲಿ ತುಂಬಾ ಕನೆಕ್ಟ್ ಆಗ್ತೀರಾ ಒಂದು. ಆ್ಯಂಡ್ ನಿಮ್ಮ ಬಾಡಿ ಜೊತೆ ಕೂಡ ಹೆಚ್ಚು ಕನೆಕ್ಟ್ ಆಗ್ತೀರಾ ಮಾರ್ಚ್ ತಿಂಗಳಲ್ಲಿ. ಆ್ಯಂಡ್ ಕೆಲವೊಂದು ಗಾಯ ಗಾಯದಿಂದ ಅಂತಂದರೆ ನಮಗೆ ಏನೊಂದು ಗಾಯಗಳು ಕೊಟ್ಟಿರುತ್ತೆ ನೋಡಿ, ಅದರಿಂದ ನಾವು ಕಲಿತೀವಿ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಮ್ಮನ್ನು ನಾವು ಹೀಲ್ ಮಾಡೋದಕ್ಕೆ ಸಾಧ್ಯ. ಸೊ ಅದೇ ತಿಂಗಳು ಮಾರ್ಚ್ ತಿಂಗಳು ಆ ಥರ ಆಗಿರುತ್ತೆ. ಆ ಥರ ಇದೆ ಅಂತ ಹೇಳಿಬಿಟ್ಟು ಲೈಕ್ ಬೇಸರ ಮಾಡ್ಕೊಳ್ಬೇಡಿ, ಭಯ ಪಡ್ಕೊಳ್ಬೇಡಿ. ಬಿಕಾಸ್ ಇದು ನಿಮ್ಮ ಸೆಲ್ಫ್ ಗ್ರೋತಿಗೆ ತುಂಬ ಅಗತ್ಯ ಇದೆ. ಓಕೆ, ತುಂಬ ಅಗತ್ಯ ಇದೆ. ಸೊ ಆವಾಗಲೇ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ, ಕಾನ್ಫಿಡೆಂಟಾಗಿ ಮುಂದೆ ಹೋಗ್ತೀರಾ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಎಸ್, ದ ಚಾರಿಯಟ್, ಕಾನ್ಫಿಡೆಂಟ್. ಮಾರ್ಚ್ ತಿಂಗಳಲ್ಲಿ ತುಂಬಾ ಕಾನ್ಫಿಡೆಂಟ್ ಆ್ಯಂಡ್ ತುಂಬಾ ದೃಢ ಸಂಕಲ್ಪ ನೀವು ಮಾಡ್ಕೊಳ್ತೀರಾ. ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್, ನೀವು ಮುಂದೆ ಹೋಗ್ತೀರಾ.
ನಿಮ್ಮ ಡೈರೆಕ್ಷನ್ನ ನೀವು ಚೂಸ್ ಮಾಡ್ತೀರಾ. ಸೊ ಅಂಥ ಎನರ್ಜಿ. ಆ್ಯಂಡ್ ಎಸ್, ಪೈಲ್ ನಂಬರ್ 1 ಕೂಡ ಇತ್ತು ಟ್ರಾವೆಲ್ ಎನರ್ಜಿ. ಸೊ ನಿಮ್ಮ ಕಾರ್ಡಲ್ಲೂ ಕೂಡ ಇದೆ, ನಿಮ್ಮ ಪೈಲಲ್ಲೂ ಕೂಡ ಇದೆ. ಸೊ ನಿಮಗೆ ಟ್ರಾವೆಲ್ ಮಾಡುವಂಥ ಅವಕಾಶ ಸಿಗುತ್ತೆ. ಓಕೆ. ಆ್ಯಂಡ್ ಸೊ ಇಲ್ಲಿ ಡಿಸ್ಟ್ರ್ಯಾಕ್ಷನ್ ಇಲ್ಲ. ಡಿಸ್ಟ್ರ್ಯಾಕ್ಷನ್ಸಿಂದ ನೀವು ಆದಷ್ಟು ಮುಕ್ತರಾಗ್ತೀರಾ ಆ್ಯಂಡ್ ಮುಂದೆ ಹೋಗ್ತೀರಾ. ಅಂತಂದರೆ ನೀವು ಲೈಕ್ ಪ್ರಾಕ್ಟಿಕಲಾಗಿ ನಾನು ಹೇಳಬೇಕು ಅಂತಂದರೆ, ಮೊದಲು ನೀವು ತಲೆಯಲ್ಲಿ ಯೋಚನೆ ಮಾಡ್ತಾಯಿದ್ರ, ಇದಾದ ನಂತರ ಹೀಗೆ ಮಾಡಬೇಕು, ಇದಾದ ನಂತರ ಹೀಗೆ ಮಾಡಬೇಕು ಅನ್ನೋದು. ಬಟ್ ನೀವೇನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಏನು ಮಾಡ್ತೀರಾ ಅಂತಂದರೆ ಪ್ರಾಕ್ಟಿಕಲ್ ನೀವು ಬರೀತೀರಾ, ನನ್ನ ಲೈಫಲ್ಲಿ ನನಗೇನೆಲ್ಲ ಆಗಬೇಕು, ನಾನೇನೆಲ್ಲ ಮಾಡಬೇಕು ಅನ್ನೋದೇನು ಲೈಕ್ ಟು ಡೂ ಲಿಸ್ಟ್ ಥರ. ಸೊ ಇಲ್ಲಿ ನನಗೆ ಅದೇ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಚಾರಿಟ್ ಕಾರ್ಡಿಂದ. ಇವರು ಲೈಕ್ ಮುಂದೆ ಹೋಗ್ತಾ ಇದ್ದೀರಾ ನೀವು. ಲೈಕ್ ಸಿಚುವೇಶನ್ ಹೇಗೆ ಬರಲಿ, ಯು ಆರ್ ಲೈಕ್ ನನಗೆ ಅಂತಂದರೆ ಈ ಒಂದು ಪ್ಯಾಟರ್ನ್ ಏನಿದೆ ನೋಡಿ, ನಿಮ್ಮ ಲೈಫಲ್ಲಿ ಏನು ಊಂಡಿದೆ, ಏನು ಗಾಯ ಇದೆ ನೋಡಿ, ಮತ್ತೆ ಅದು ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತಂದರೆ ಲೈಕ್ ನಿಮಗೆ ಮುಂದೆ ಹೋಗೋದಕ್ಕೆ ಅದು ಏನೋ ನಿಮಗೆ ಮೆಸೇಜ್ ಕೊಡುತ್ತೆ. ಓಕೆ, ಸುಮ್ಮನೆ ಬರೋದಿಲ್ಲ ಅದು. ಸೊ ಆದಷ್ಟು ಕಾನ್ಷಿಯಸ್ಲಿ ನಿಮಗೆ ಅವೇರ್ ಆಗಿರಬೇಕಾಗತ್ತೆ. ನೀವು ಲೈಕ್ ಹಳೆ ಊಂಡನ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಇದರಿಂದ ನಾನು ಏನು ಕಲಿತೆ ಅನ್ನೋದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೇನೆ. ಲೈಕ್ ಅಂತಂದರೆ ನಿಮಗೆ ನಿಮ್ಮ ಶ್ಯಾಡೋ ಆ್ಯಂಡ್ ನಮಗೆಲ್ರಿಗೂ ವೀಕ್ನೆಸ್ ಅನ್ನೋದಿರುತ್ತೆ ಅಲ್ವಾ. ಸೊ ಆ ವೀಕ್ನೆಸ್ ಆ್ಯಂಡ್ ಅದನ್ನು ನೀವು ಲೈಕ್ ನೋಡ್ತೀರಾ ಏನು ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಅಂತಂದರೆ ಲರ್ನಿಂಗ್ ಇದೆ ಅಲ್ಲಿ, ಲರ್ನಿಂಗ್ ಪಾಯಿಂಟ್ ಇದೆ. ಓಕೆ, ಲರ್ನಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಅದಕ್ಕೆ ನಾನು ಪಾಸ್ ತೊಗೊಂಡೆ, ನಂಗೆ ಮೆಸೇಜ್ ಬರ್ತಾಯಿತ್ತು. ಓಕೆ, ಸೊ ನೀವು ಎಕ್ಸ್ಪೀರಿಯನ್ಸಿಂದ ಕಲಿತೀರಾ. ಓಕೆ, ಸೊ ಕ್ವೀನ್ ಆಫ್ ಮೈ ಗಾಡ್ ಎಕ್ಸ್ಪೀರಿಯನ್ಸ್ ಕಲಿತೀರಾ ಅಂತಂದೆ. ಆ್ಯಂಡ್ ಕ್ವೀನ್ ಆಫ್ ಸೋರ್ಸ್ ಎನರ್ಜಿ. ಕ್ವೀನ್ ಆಫ್ ಸೋರ್ಸ್ ಎನರ್ಜಿನೇ ಹಾಗೆ. ಕ್ವೀನ್ ಆಫ್ ಸೋರ್ಸ್ ಹೇಗೆ ಅಂತಂದರೆ ಅವಳ ಪೇನಿಂದ ವಿಸ್ಡಮನ್ನು ಗೇನ್ ಮಾಡಿರುವಂಥ. ಸೊ ಮಾರ್ಚ್ ತಿಂಗಳಲ್ಲಿ ಕೂಡ ಅದೇ ನಿಮಗೆ. ಅಂತಂದರೆ ನೀವು ಯಾವುದರಿಂದ ಹೆಚ್ಚು ಅಟ್ಯಾಚ್ಡ್ ಆಗಿದ್ದೀರಾ, ಯಾವುದರಿಂದ ಹೆಚ್ಚು ಅಟ್ಯಾಚ್ಡ್ ಆಗಿಲ್ಲ, ಯಾವುದು ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ, ಯಾವುದು ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅನ್ನೋದನ್ನು ನೀವು ಲೆಕ್ಕಾಚಾರ ಮಾಡ್ತೀರಾ, ಲೆಕ್ಕ ಹಾಕ್ತೀರಾ ನೀವು. ಓಕೆ, ಅಂತಂದರೆ ನಾನು ಇದು ಲೈಕ್ ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ ನಿಮ್ಮದು ಒಂದು ಲೈಕ್ ಹೇಗೆ ಹೇಳೋದು, ಲೈಕ್ ಒಂದು ಪ್ಯಾಟರ್ನ್ ಇದೆ. ನೀವು ಆ ಪ್ಯಾಟರ್ನ ಪದೇ 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 ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ತಾ ಇದ್ದೀರಾ. ಸೊ ಅದನ್ನು ನೀವು ನೋಡ್ತೀರಾ. ಅಂತಂದರೆ ಅದನ್ನು ನೀವು ಗುರುತಿಸಿಕೊಳ್ತೀರ. ಓ, ನನ್ನ ಪ್ಯಾಟರ್ನ್ ಇದು, ನಾನು ಈ ಒಂದು ತಪ್ಪನ್ನು ಪದೇ ಪದೇ ಮಾಡ್ತಾ ಇದ್ದೀನಿ, ಇದು ನನ್ನ ಪ್ಯಾಟರ್ನ್. ಸೊ ಇದರಿಂದ ನಾನು ಹೊರಗೆ ಬರಬೇಕು ಅನ್ನೋದು ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಪ್ಯಾಟರ್ನ್ ಯಾವುದೇ ಇರ್ಬೋದು, ಏನೋ ಕೆಟ್ಟ ಅಭ್ಯಾಸ ಕೂಡ ಇರಬಹುದು. ಎಸ್, ಸೊ ಬೇರೆ ಏನಿದೆ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೆವೆನ್ ಆಫ್ ಪೆಂಟಿಕಲ್ಸ್. ಸೊ ನೋಡಿ, ಪೈಲ್ ನಂಬರ್ 2 ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನ ನರ್ಚರ್ ಮಾಡಿ. ಲೈಕ್ ಇದು ಆ್ಯಕ್ಚುಲಿ ಈ ಕಾರ್ಡ್ ಏನಿದೆ ನೋಡಿ ಹೀಲಿಂಗ್ ಬಗ್ಗೆನೇ ಮಾತಾಡುತ್ತೆ. ಸೊ ನಿಮಗೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ನಿಮ್ಮ ಬಾಡಿನ ಆದಷ್ಟು ನರ್ಚರ್ ಮಾಡಿ, ಅದನ್ನು ಹೀಲ್ ಮಾಡಿ. ಆ್ಯಂಡ್ ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನ ಇನ್ನಷ್ಟು ಕೇರ್ ಮಾಡಿ. ಅದನ್ನು ಓಕೆ, ಅದನ್ನು ಇನ್ನಷ್ಟು ಕೇರ್ ಮಾಡಿ, ಅದನ್ನು ಇನ್ನಷ್ಟು ಗ್ರೋ ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಯಾರಾದರೂ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದಲ್ಲ. ಓಕೆ, ಸೊ ನೀವು ನಿಮ್ಮನ್ನು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಾ ಒಂದು, ಆ್ಯಂಡ್ ಗ್ರೋ ಆಗೋದಕ್ಕೆ ಎಷ್ಟು ಚಾನ್ಸನ್ನು ಕೊಡ್ತಾ ಇದ್ದೀರಾ, ಆ್ಯಂಡ್ ಗ್ರೋ ಆಗೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮನೆಯಲ್ಲಿ ಒಂದು ಹೂವಿನ ಗಿಡ ಬೀಜನ ಹಾಕಿದ್ರಿ, ಬಿತ್ತಿದ ನಂತರ ಅದಕ್ಕೆ ನೀರು ಹಾಕಿದರೆ ತಾನೇ ಅದು ಗ್ರೋ ಆಗುತ್ತೆ, ಅದರ್ವೈಸ್ ಅದು ಗ್ರೋ ಆಗಲ್ಲ. ಅದೇ ಥರ ಲೈಕ್ ನಿಮ್ಮಲ್ಲೊಂದು ಟ್ಯಾಲೆಂಟ್ ಇರ್ಬೋದು, ಇಲ್ಲಾಂದರೆ ಎನಿ ಕರಿಯರ್ ಇರ್ಬೋದು, ಏನೇ ಇರ್ಬೋದು. ಸೊ ಅದರ ಗ್ರೋತಿಗೆ ಹೇಗೆ ಅದನ್ನ ನರ್ಚರ್ ಮಾಡ್ಬೋದು, ಅದನ್ನು ಹೇಗೆ ಪಾಲನೆ ಪೋಷಣೆ ಮಾಡಬಹುದು ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಓಕೆ, ಪೈಲ್ ನಂಬರ್ 2. ಕೆಲವೊಮ್ಮೆ ಏನು ಅಂತಂದರೆ ನಮ್ಮಲ್ಲಿ ತುಂಬ ರೀತಿಯಾದಂತಹ ಅನುಕೂಲತೆಗಳು ಇರುತ್ತೆ, ಸಂಪನ್ಮೂಲಗಳು ಕೂಡ ಇರುತ್ತೆ. ಬಟ್ ಸ್ಟಿಲ್ ನಾವು
ಏನು ಯೋಚನೆ ಮಾಡ್ತೀವಿ ಅಂತಂದರೆ ಇದು ನನ್ನಲ್ಲಿದ್ದರೆ ಒಳ್ಳೇದಾಗ್ತಾ ಇತ್ತು, ಅದು ನನ್ನಲ್ಲಿರ್ತಿದ್ರೆ ಒಳ್ಳೇದಾಗ್ತಾ ಇತ್ತು, ಬಟ್ ಯಾವುದು ನಮ್ಮಲ್ಲಿ ಇದೆ ನೋಡಿ ಅದರ ಮೇಲೆ ನಾವು ಹೆಚ್ಚಿನ ಗಮನನ ಕೊಡೋದಿಲ್ಲ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಮಾರ್ಚ್ ತಿಂಗಳಲ್ಲಿ ನೀವು ನಿಮ್ಮ ಗ್ರೋತ್ ಇದೆ, ಫಲ ಕೂಡ ಚೆನ್ನಾಗಿ ಸಿಗುತ್ತೆ, ಬಟ್ ನಿಮ್ಮಲ್ಲಿ ಏನಿದೆ ಅದಕ್ಕೆ ನೀವು ಲಾಲನೆ ಪಾಲನೆ ಪೋಷಣೆನ ನೀವು ಮಾಡಬೇಕಾಗತ್ತೆ. ಓಕೆ, ಎಸ್, ವೀಲ್ ಆಫ್ ಫಾರ್ಚೂನ್ ಇದೆ. ಟೈಮ್ ಒಂದೇ ಥರ ಇರೋದಿಲ್ಲ. ಯಾವತ್ತೂ ಅಂದ್ಕೊಳ್ಬೇಡಿ ಟೈಮ್ ಒಂದೇ ಥರ ಇರುತ್ತೆ ಅಂತ. ನೋ, ಟೈಮ್ ವಿಲ್ ಚೇಂಜ್. ನಿಮ್ಮ ಸಮಯ ಕೂಡ ಬರುತ್ತೆ, ನಿಮಗೂ ಕೂಡ ಟೈಮ್ ಬರುತ್ತೆ. ಓಕೆ, ಟೈಮ್ ಎಲ್ಲದಕ್ಕೂ ಬಂದೇ ಬರುತ್ತೆ. ಸೊ ಟ್ರಸ್ಟ್ ದ ಪ್ರೋಸೆಸ್. ಆದಷ್ಟು ಪ್ರೋಸೆಸ್ಸನ್ನು ಟೈಮನ್ನು ಟ್ರಸ್ಟ್ ಮಾಡಿ, ಡಿವೈನ್ ಟೈಮನ್ನು ಟ್ರಸ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾವುದು ಕಂಟ್ರೋಲ್ ಮಾಡೋಕ್ಕಾಗತ್ತೆ ನೋಡಿ ಅದನ್ನ ಮಾತ್ರ ಕಂಟ್ರೋಲ್ ಮಾಡಿ. ಬೇರೆ ನಿಮ್ಮ ಕಂಟ್ರೋಲ್ಗಿಂತ ಹೊರಗಿದೆ ಅಂತಂದರೆ ಅದನ್ನ ಕಂಟ್ರೋಲ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಓ ಮೈ ಗಾಡ್, ಈ ಕಾರ್ಡನ್ನು ನಾನು ತೋರಿಸುವ ಹಾಗೆಲ್ಲ ಲೈಕ್ ದ ವರ್ಲ್ಡ್ ಕಾರ್ಡ್, ಬ್ಯೂಟಿಫುಲ್ ಕಾರ್ಡ್ ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನೋಡಿ ಈ ಥರ ಇದೆ, ವೆರಿ ಬ್ಯೂಟಿಫುಲ್. ಎಸ್, ಎಂಡಿಂಗ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಇದೆ. ಓಕೆ, ಸೊ ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಪೈಲ್ ನಂಬರ್ 2 ಎಂಡಿಂಗ್ ಕೂಡ ಇದೆ ಆ್ಯಂಡ್ ನ್ಯೂ ಬಿಗಿನಿಂಗ್ ಕೂಡ ಇದೆ. ಸೊ ಕೆಲವೊಂದು ಪ್ಯಾಟರ್ನ್ಸ್ ಅದರಿಂದ ನೀವು ಹೊರಗೆ ಬರ್ತೀರಾ. ಕೆಲವೊಂದು ಪ್ಯಾಟರ್ನ್ಸಿಂದ ಏನು ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೋಡಿ, ಆ ಎಕ್ಸ್ಪೆಕ್ಟೇಷನ್ ಏನಿದೆ ನೋಡಿ ಅದು ನಿಮ್ಮದು ಕಡಿಮೆ ಆಗುತ್ತೆ. ಲೈಕ್ ಇನ್ನು ನಿಮ್ಗೆ ಅನಿಸುತ್ತೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನೇನು ಪ್ರಯೋಜನ ಇಲ್ಲ ಅನ್ನೋದು. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ನೋಡಿದರೆ 2 ಆಫ್ ಕಪ್ಸ್ ಆ್ಯಂಡ್ ಇಟ್ ಈಸ್ ಅ ರಿವರ್ಸ್ 2 ಆಫ್ ಕಪ್ಸ್ ಅಂತ. ಅಂದರೆ ಬೇರೆಯವರ ಇಂಟೆನ್ಷನ್ ಏನು ಅನ್ನೋದು ನಿಮ್ಮ ಪ್ರತಿ, ಬೇರೆಯವರ ಇಂಟೆನ್ಷನ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಪಾರ್ಟ್ನರ್ ಇರ್ಬೋದು, ಯಾರೇ ಏನೇ ಇರ್ಬೋದು. ಓಕೆ, ನಿಮ್ಮ ಸಿಚುವೇಶನ್ಗೆ ಅನುಗುಣವಾಗಿ ತಗೊಳ್ಳಿ. ಸೊ ನೀವು ಒಬ್ಬರಿಗೆ ಹೆಚ್ಚಿನ ಪ್ರೀತಿನ ಕೊಡ್ತಾ ಇದ್ದೀರಿ ಅಂತಂದರೆ ಆ ಕಡೆಯಿಂದ ನಿಮಗೆ ನಿಜವಾಗ್ಲಿ ಜೆನ್ವನ್ಲಿ ಆಗಿ ನಿಮಗೆ ಅದು ಪ್ರೀತಿ ಸಿಗ್ತಾ ಇದೆಯಾ, ಅಲ್ಲ ಅದು ಆಬ್ಸೆಷನಾ, ಅಲ್ಲ ಅದು ಕಂಟ್ರೋಲಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಬಿಕಾಸ್ ದ 2 ಆಫ್ ಕಪ್ಸ್ ರಿವರ್ಸ್ ಮೋಡಲ್ಲಿ ಬಂದಿದೆ ಇಲ್ಲಿ. ಓಕೆ, ಸೊ ಅವರ ಈಗೋನ, ಸೊ ನಿಮ್ಮ ಪಾರ್ಟ್ನರ್ ಈಗೋನ, ಅಲ್ಲ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರಾ, ಸೊ ಎವ್ರಿಥಿಂಗ್ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೇನೆ. ಓಕೆ, ಸೊ ಎಸ್, ಪೈಲ್ ನಂಬರ್ 2. ಲೆಟ್ಸ್ ಸಿ ಬೇರೆ ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಐ ಆನ್ ಸರೌಂಡಿಂಗ್ಸ್, ಡೋಂಟ್ ಟ್ರಸ್ಟ್ ಈಸಿಲಿ. ನಾನು ಏನು ಹೇಳಿದೆ? ಕೀಪ್ ಐ ಆನ್ ಸರೌಂಡಿಂಗ್ ಮೇಲೆ ಒಂದು ಕಣ್ಣನ್ನು ಇಟ್ಕೊಂಡಿರಿ. ಬಿಕಾಸ್ ಯಾರನ್ನ ಕೂಡ ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ಓಕೆ, ಲಿಸನ್, ಜಸ್ಟ್ ಲಿಸನ್, ಸ್ಟಾಪ್ ಗಾಸಿಪಿಂಗ್, ಸ್ಟಾಪ್ ಟಾಕಿಂಗ್. ಜಸ್ಟ್ ಕೇಳಿ, ಏನಾಗ್ತಾ ಇದೆ ಸುತ್ತಮುತ್ತ, ಏನು ನಡೀತಾ ಇದೆ ಕೇಳಿ. ಲಿಸನ್, ಸ್ಟಾಪ್ ಗಾಸಿಪಿಂಗ್. ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ, ಹೆಚ್ಚು ಮಾತಾಡೋದಕ್ಕೆ ಹೋಗಬೇಡಿ. ಓಕೆ, ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್, ವೈ ವರಿ, ಸರೆಂಡರ್ ಮೈ ಚೈಲ್ಡ್, ಡೋಂಟ್ ಕ್ರೈ. ಸೊ ನಿಮಗೆಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಲೈಫಲ್ಲಿ ಯಾವುದೇ ಥರದ ಚಿಂತೆಗಳು ಬಂದರೆ ಇಟ್ಸ್ ಪಾರ್ಟ್ ಆಫ್ ಲೈಫ್. ಅದೊಂದು ಜೀವನದ ಒಂದು ಪಾರ್ಟ್ ಅಂತ ಅಂದ್ಕೊಳ್ಳಿ. ಸರೆಂಡರ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ಡೋಂಟ್ ಕ್ರೈ, ಕೂಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಪರ್ಸ್ನಾಲಿಟಿ ಚೇಂಜ್, ಇದು ಪೈಲ್ ನಂಬರ್ 1ಅಲ್ಲಿ ಕೂಡ ಬಂದಿತ್ತು. ಸೊ ಯುವರ್ ಟ್ರೂ ನೇಚರ್ ಈಸ್ ಕಮಿಂಗ್ ಫಾರ್ವರ್ಡ್. ಸೊ ನಿಮ್ಮ ಟ್ರೂ ನೇಚರ್ ಏನಿದೆ ನೋಡಿ ಅದು ಮುಂದೆ ಬರುತ್ತೆ. ಯುವರ್ ಟ್ರೂ ಕಲರ್. ಓಕೆ, ಶ್ರೀಹರಿ, ಯು ಆರ್ ಗೈಡೆಡ್ ಬೈ ಹೈಯರ್ ವಿಸ್ಡಮ್. ಸೊ ಮಾರ್ಚ್ ತಿಂಗಳಲ್ಲಿ ಯು ಆರ್ ಗೈಡೆಡ್ ಬೈ ಹೈಯರ್ ವಿಸ್ಡಮ್ ನಿಮ್ಮನ್ನು ಗೈಡ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ಶ್ರೀಹರಿ ಕೂಡ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ದೇವರು ಕೂಡ ಆಗಿರ್ಬೋದು. ಯು ಆರ್ ಲಿಮಿಟ್ಲೆಸ್, ಯು ಆರ್ ಕೇಪಬಲ್ ಆಫ್ ಮೋರ್ ದೆನ್ ಯು ರಿಯಲೈಸ್. ಸೊ ನೀವೇನು ಅಂದ್ಕೊಂಡಿರ್ತೀರ ನೋಡಿ, ನಾನು ಇದಕ್ಕೇ ಸೀಮಿತಾಳು ಅನ್ನೋದು. ನೋ, ನೀವು ಅದಕ್ಕಿಂತಲೂ ಹೆಚ್ಚು ಒಂದು ಏನು ಹೇಳ್ತಾರೆ, ಇವಾಗ ಬಲ್ಬ್ ಏನಿದೆ ನೋಡಿ, ಇದು ನನಗೆ ವಿಷನಲ್ಲಿ ತೋರಿಸ್ತಾ ಇದ್ದರೆ ಅದಕ್ಕೋಸ್ಕರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದೊಂದು ಬಲ್ಬ್ಗೆ ವಾಲ್ಟೇಜ್ ಇರುತ್ತೆ. ಸೊ ಯು ಆರ್ ಲೈಕ್ ಲಿಮಿಟ್ಲೆಸ್ ವಾಲ್ಟೇಜ್. ಓಕೆ, ಸೊ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೆ, ನನಗೆ ಆ ಥರ ತೋರಿಸ್ತಾ ಇದ್ದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇರೆ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮಲ್ಲಿ ಅಷ್ಟೊಂದು ಎಲೆಕ್ಟ್ರಿಕ್ ಪವರ್ ಇದೆ. ಯು ಕ್ಯಾನ್ ಮ್ಯಾನೇಜ್ ಆ್ಯಂಡ್ ಯು ಕ್ಯಾನ್ ನೀವು ಕ್ಯಾಪೇಬಲ್ ಆಗಿರ್ತೀರ ಅಷ್ಟೊಂದು. ಬಿಕಾಸ್ ಎಲ್ಲರಿಗೂ ಎನರ್ಜಿ ಇರ್ಬೋದು, ಅದನ್ನು ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಯು ಆರ್ ಯುನೀಕ್ ಆ್ಯಂಡ್ ಯು ಕ್ಯಾನ್.
ಓಕೆ, ಸೊ ಎಸ್, ದಿಸ್ ಇಸ್ ಪಾಲ್ ನಂಬರ್ 2. ಐ ಹೋಪ್ ಇದು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.